ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಆಫ್ಟರ್ನೂನ್. ಯಾಕಂತ ಹೇಳಿದರೆ ಗುಡ್ ಆಫ್ಟರ್ನೂನಲ್ಲಿ ನಾನು ಇವತ್ತು ಗಾರ್ಡನಿಂಗ್ ಬಂದಿದ್ದೀನಿ. ಯಾಕಂದರೆ ಈಗ ದೀಪಾವಳಿ ಫೆಸ್ಟಿವಲ್ ಇದೆಯಲ್ಲ, ಇದರಲ್ಲಿ ತುಂಬ ಬಿಸಿಲು ಇಲ್ಲ, ಯಾವುದೂ ಇಲ್ಲ. ಓಕೆ, ತುಂಬ ಕೂಲಾಗಿದೆ ವೆದರು. ಹಾಗೆ ನಾನು ತುಂಬ ಈ ಪಲಾವ್ ಬೀನ್ಸ್ ಅಂತ ಹೇಳಿ ಬರುತ್ತಲ್ಲ, ಬಿಗ್ ಬೀನ್ಸ್ ಅಂತ ಹೇಳಿ ಕರೀತಾರಲ್ಲ, ಅದು ಆ್ಯಕ್ಚುಲಿ ಗಿಡದಲ್ಲಿ ತುಂಬ ಹಾಗೆ ಬಿಟ್ಬಿಟ್ಟಿದ್ದೆ. ಯಾಕಂದರೆ ನಮಗೆ ನೆಸೆಸಿಟಿ ಇದ್ದಾಗ ನಾನು ತೊಗೊಳ್ತಾ ಇದ್ದೆ ಮತ್ತು ನಮ್ಮ ಸಿಸ್ಟರ್ಸ್ಗೆಲ್ಲ ಕೊಟ್ಟು ಕಳಿಸ್ತಿದ್ದೆ. ಬಟ್ ಈಗ ತುಂಬ ಆಗಿತ್ತಲ್ಲ, ಕೆಲವೆಲ್ಲ ಹಾಗೆ ಡ್ರೈ ಆದಮೇಲೂ ಅದನ್ನು ನಾವು ಬೀಜನ ಮತ್ತೆ ಯೂಸ್ ಮಾಡ್ಕೋಬೋದು ಅಂಥೇಳಿ ಇವತ್ತು ಅದೆಲ್ಲ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿತ್ತು. ಸೊ ಅದನ್ನೆಲ್ಲ ರಿಮೂವ್ ಮಾಡೋಣ ಅಂಥೇಳಿ ಒಂದೊಂದಾಗಿಯೇ ಎಲ್ಲ ಗಾರ್ಡನಲ್ಲಿ ಪೂರ್ತಿ ಎಲ್ಲ ಅದೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ನೀವೇ ಕಾಣ್ತಾ ಇರ್ಬೋದು, ತುಂಬ ಡ್ರೈ ಆಗಿರೋದು ಇದೆ ಮತ್ತು ಅದರಲ್ಲಿ ಹಸಿದು ಇದೆ. ಹಸಿದು ಬಂದುಬಿಟ್ಟು ಹಾಗೆ ಏನು ಅವರೆಕಾಯಿ ಥರ ಬಿಡಿಸ್ಬಿಟ್ಟು ಅದಕ್ಕೆ ಮಸಾಲೆ ಇಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ನಮ್ಮ ಗಿಡದಲ್ಲಿ ಆಲ್ರೆಡಿ ತೊಗರಿಕಾಯಿ ಕೂಡ ಸ್ಟಾರ್ಟ್ ಆಗೋಗಿದೆ. ತೊಗರಿಕಾಯಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಈಗ ಕೆಲವು ಕಡೆ ಎಲ್ಲ ನೋಡ್ತಿದ್ದೆ, ಈಗ ಗಿಡ ಸ್ವಲ್ಪ ಸ್ವಲ್ಪ ದೊಡ್ಡದಾಗ್ತಿರುತ್ತೆ ಬೇರೆ ಕಡೆ. ಬಟ್ ನಮ್ಮದು ಇದು ಲಾಸ್ಟ್ ಇಯರ್ ಪ್ಲ್ಯಾಂಟೇ, ಬಟ್ ನಾನು ಅದನ್ನು ಕಡ್ದಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಹರಳಿ ಹಾಗೇ ಬಿಟ್ಟಿದೆ. ಹಾಗೆ ನನ್ನ ಮಗಳು ಹೇಳಿದೆ, ಮಗಳೇ ಇಲ್ಲಿರೋದಿಲ್ಲ, ಕೇಳ್ತಾ ಇರ್ತೀನಿ ವಿಡಿಯೋ ಮಾಡಿಕೊಡಮ್ಮ ಅಂತ ಹೇಳಿದರೆ, ಆ್ಯಕ್ಚುಲಿ ನೋಡಿ ಇದು ನನ್ನ ಮಗಳು ಶೂಟ್ ಮಾಡಿರೋದು. ಆ್ಯಕ್ಚುಲಿ ಅದು ಈ ಬಳ್ಳಿ ಅನ್ನೋದೇನಿದೆಯಲ್ಲ, ಅದು ಯಾವ ಸೈಡಿಂದ ಯಾವ ಸೈಡ್ಗೆ ಅದು ತುಂಬ ಬೆಳ್ಕೊಂಡು ಹೋಗ್ತಾ ಇರುತ್ತೆ. ನಾವೆಷ್ಟೇ ಪರ್ಟಿಕ್ಯುಲರಾಗಿ ನೀನು ಇಲ್ಲಿಗೆ ಸ್ಟಾಪ್ ಆಗು ಅಂತ ಹೇಳಿದ್ರೆ ಅದು ಸ್ಟಾಪ್ ಆಗೋದೇ ಇಲ್ಲ. ಬಳ್ಳಿಗಳು ಅಂತ ಅಂದಮೇಲೆ ಯಾವುದೇ ರೀತಿ ತರಕಾರಿಗಳಾಗಲಿ ಯಾವುದೇ ಬಳ್ಳಿ ರೂಪ ಅದು ಹಬ್ತಾನೇ ಇರುತ್ತೆ. ಸೊ ನಾನು ಅದಕ್ಕೆ ಸ್ವಲ್ಪ ಸಾಹಸ ಎಲ್ಲ ಮಾಡಿ ಅಲ್ಲಿದ್ದಂಥ ಕಾಯಿಗಳಂಥ ಪಲಾವ್ ಬೀನ್ಸ್ಗಳನ್ನೆಲ್ಲ ತೊಗೊಂಡೆ. ಹಾಗೆ ನೋಡ್ತಾ ಇರ್ಬೋದು, ಅದರಲ್ಲೂ ಕೂಡ ತುಂಬ ಕಿತ್ತಿದ್ದೀನಿ. ಹಾಗೆ ನೋಡಿ, ನಮ್ಮ ಮಲ್ಬರಿ ಫ್ರೂಟಲ್ಲಿ ಒಂದು ಸ್ಪೆಷಲಾಗಿ ಗೆಸ್ಟ್ ನನಗೆ ಕಾಣಿಸ್ತು ನೋಡಿ. ಆ್ಯಕ್ಚುಲಿ ಇದು ಕಂಪ್ಲೀಟಾಗಿ ಹಣ್ಣಾಗಿದೆ. ಯಾವುದೇ ಟೈಮ್ ನಾನು ತೊಗೊಳಕ್ಕೆ ಹೋಗೋಕೆ ಮುಂಚೆನೇ ಅದು ಬಿದ್ದೋಗಿರೋದು ಆ ಥರ ಎಲ್ಲ ಆಗ್ತಾಯಿತ್ತು ಹಣ್ಣಾಗೋಕ್ಕೆ ಮುಂಚೆನೇ. ಇವಾಗ ನೋಡಿದ್ರೆ ಅಂದರೆ ತುಂಬ ನೋಡಿ, ಈ ಕಲರಲ್ಲಿ ಇದ್ದರೆ ಅಂದರೂ ಕಂಪ್ಲೀಟಾಗಿ ಅದು ಹಣ್ಣಾಗಿರುತ್ತೆ ಮತ್ತು ತುಂಬ ಸ್ವೀಟಾಗಿರುತ್ತೆ. ಆ್ಯಕ್ಚುಲಿ 2 ಮಲ್ಬರೀಸ್ ಬಂತು, ನನ್ನ ಮಕ್ಕಳು ಇಬ್ಬರಿಗೂ ಒಂದೊಂದನ್ನು ಕೊಟ್ಟೆ ನಾನು. ಅದರಲ್ಲಿ ಇನ್ನು ಸ್ಮಾಲ್ ಚಿಕ್ಕದೊಂದು ಮಲ್ಬರಿ ಇತ್ತು, ಅದನ್ನು ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಓಕೆನಾ. ಹಾಗೆ ನಮ್ಮದು ನೋಡಿ, ಇದನ್ನು ಗೆರೆ ಸೋರೆಕಾಯಿ ಅಂತ ಹೇಳಿ ಕರೀತಾರೆ. ಸೋರೆಕಾಯಲ್ಲಿ ಇದೊಂಥರ ವೆರೈಟಿ, ಬಟ್ ಈ ಥರ ವೆರೈಟಿ ಅನ್ನೋದು ಮಾರ್ಕೆಟಲ್ಲೂ ತುಂಬ ಕಡಿಮೆ ಸಿಗುತ್ತೆ. ಯಾಕಂದರೆ ಇದು ತುಂಬ ವರ್ಷಗಳ ಹಿಂದೆಯಿಂದ ಇದು ಇದೆಯಂತೆ. ನಮಗೆ ನಾರ್ಮಲ್ ಸೋರೆಕಾಯಿ ಅನ್ನೋದರಲ್ಲಿ ವೆರೈಟೀಸ್ ಸಿಗುತ್ತೆ, ಬಟ್ ಇದು ನೋಡಿ, ಇದ್ರ ಮೇಲೆ ಈ ಥರ ಗೆರೆ ಥರ ಕಾಣುತ್ತಲ್ಲ, ಅದನ್ನು ಇದಕ್ಕೋಸ್ಕರ ಇದು ಗೆರೆ ಸೋರೆಕಾಯಿ ಅಂತ ಹೇಳಿ ಕರೀತಾರೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆನಾ. ನೋಡಿ, ಫೈನಲಿ ನಾನು ಹಾರ್ವೆಸ್ಟ್ ಎಲ್ಲ ಮುಗೀತು. ಆ್ಯಕ್ಚುಲಿ ಅದೆಲ್ಲ ಸೀಡ್ಸ್ ಡ್ರೈ ಆಗಿರೋದಕ್ಕೆ ಮಾತ್ರ ಆ ಥರ ಇರೋದು, ಬಟ್ ಒಳಗಡೆ ಬೀಜ ಎಲ್ಲನೂ ಚೆನ್ನಾಗೇ ಇರುತ್ತೆ. ಕೆಲವಲ್ಲಿ ಮೊಳಕೆ ಬಂದಿರುತ್ತೆ. ಇಟ್ಸ್ ಓಕೆ, ನಾವು ಅದನ್ನು ಸ್ಟೋರ್ ಮಾಡಿ ನಾವು ಯೂಸ್ ಮಾಡ್ಕೋಬೋದು. ಓಕೆನಾ. ಹಾಗೆ ನೋಡಿ, ನಾರ್ಮಲ್ ಆಗಿರೋವು ಕೂಡ ಬೀಜಗಳೂ ಇರ್ತದೆ, ಅದನ್ನು ನಿಮಗೆ ತೆಗೆದು ತೋರಿಸ್ತೀನಿ ನೋಡಿ. ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಪಲಾವ್ಗೆ ಯೂಸ್ ಮಾಡ್ಕೋಬೋದು, ನಾವು ಟೊಮೊಟೊ ಬಾತ್ಗೆ ಯೂಸ್ ಮಾಡೋದು, ಸಾಂಬಾರ್ಗೆ ಯೂಸ್ ಮಾಡ್ಕೋಬೋದು, ಯಾವುದೇ ರೀತಿ ಕಾಳಿನ ಸಾಂಬಾರು ಕೂಡ ತುಂಬ ಯೂಸ್ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ನೋಡಿ, ಇಲ್ಲಿ 3 ಥರ ಇದೆ. ಒಂದು ಫುಲ್ ಡ್ರೈ ಆಗಿದೆ, ಒಂದು ಸ್ವಲ್ಪ ಡ್ರೈ ಆಗಿದೆ. ಇದು ನೋಡಿ ತುಂಬ ಫ್ರೆಶ್ ಆಗಿದೆ ಮತ್ತು ಹಸಿದು. ಈ ಥರವು ಇರೋದನ್ನಲ್ಲಿ ನಾವು ಸಾಂಬಾರಿಗೆ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಹೀಗೆ ನನ್ನ ವಿಡಿಯೋನ ನೋಡ್ತಾರೆ, ಫಾಲೋ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಥ್ಯಾಂಕ್ ಯು ಆಲ್.